ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಇವತ್ತು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒನ್ ಟೈಮ್ ಬಯೋಮೆಟ್ರಿಕ್ ಹಾಗೂ ಫೇಶಿಯಲ್ ಅಥೆಂಟಿಕೇಷನ್ ಮೂಲಕ ವೆರಿಫಿಕೇಷನ್ ಮಾಡಲು ಮುಂದಾಗಿದೆ. ಸೊ ಈ ವೆರಿಫಿಕೇಷನ್ ಏನಕ್ಕೆ ಸರ್ಕಾರ ಮಾಡ್ತಾ ಇದೆ ಹಾಗೂ ಎಲ್ಲಿ ಈ ಪರಿಶೀಲನೆ ಮಾಡಿಸಬೇಕು ಮತ್ತು ಯಾವ ದಾಖಲೆಗಳನ್ನ ನೀವು ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಮತ್ತು ಯಾವಾಗ ಇದನ್ನು ವೆರಿಫಿಕೇಷನ್ನ ಸ್ಟಾರ್ಟ್ ಮಾಡ್ತಾರಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ವೆರಿಫಿಕೇಷನ್ನ ಮಾಡಿಸಿತ್ತು. ಅಲ್ಲಿ 1,20,00,000 ಏನು ಫಲಾನುಭವಿಗಳಿದಾರಲ್ವ, ಅದರಲ್ಲಿ 4,30,000 ಈ ಫಲಾನುಭವಿಗಳ ಹೆಸರಲ್ಲಿ ಅವರು ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ಆದಾಯ ತೆರಿಗೆನ ಪೇ ಮಾಡ್ತಾರೆ, ಅಂಥವರು ಕೂಡ ಎಲಿಜಿಬಲ್ ಇರಲ್ಲ, ಅವರು ಕೂಡ ಈ ಹಣನ ಪಡೆದಿದ್ದಾರೆ ಅಂತ ಅವರಿಗೆ ಗೊತ್ತಾಗಿದೆ. ಸೊ ಅದಕ್ಕೆ ಅವ್ರನ್ನ ಆಲ್ರೆಡಿ ಲಿಸ್ಟಿಂದ ರಿಮೂವ್ ಮಾಡಿದ್ದಾರೆ. ಇನ್ನೂ ಎಷ್ಟೋ ಜನ ಆ ರೀತಿ ಇರ್ತಾರಲ್ವ, ಯಾರು ಅನರ್ಹ ಇರ್ತಾರಲ್ವ ಅವ್ರನ್ನೆಲ್ಲ ರಿಮೂವ್ ಮಾಡ್ಬೇಕಂತ ಅವರು ಮುಂದಾಗಿದ್ದಾರೆ. ಸೊ ಅದಕ್ಕೆ ಈ ವೆರಿಫಿಕೇಷನ್ನ ಮಾಡಿಸ್ತಾ ಇದ್ದಾರೆ. ಈ ವೆರಿಫಿಕೇಷನ್ ಏನಂದರೆ ನಿಮ್ಮ ಫೇಶಿಯಲ್ ಅಥೆಂಟಿಕೇಷನ್ ಮಾಡ್ತಾರೆ, ಇಲ್ಲಾಂದರೆ ನಿಮ್ಮ ಆಧಾರ್ ನಂಬರ್ ಇರ್ತಾರಲ್ವ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿ ನೀವು ಏನಾದರೂ ಎಲಿಜಿಬಲ್ ಇದ್ದರೆ ನಿಮಗೆ ಮುಂದೆ ಹಣ ಬರುತ್ತೆ. ಎಲಿಜಿಬಲ್ ಆಗಲ್ಲ ಅಂದರೆ ಮುಂದೆ ನಿಮಗೆ ಯಾವುದೇ ರೀತಿಯ ಹಣ ಬರಲ್ಲ, ನಿಮ್ಮನ್ನು ಆ ಪಟ್ಟಿಯಿಂದ ರಿಮೂವ್ ಮಾಡ್ತಾರೆ. ಸೊ ನೀವೇನಾದರೂ ಎಲಿಜಿಬಲ್ ಇದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದರೆ ನೀವು ಭಯ ಪಡೋ ಅಗತ್ಯ ಇರೋದಿಲ್ಲ. ಸೊ ಅವ್ರ ಉದ್ದೇಶ ಏನಂದರೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಣ ಹೋಗಬೇಕು, ಎಲಿಜಿಬಲ್ ಇಲ್ಲ ಅಂದರೆ ಹಣ ಹೋಗಬಾರ್ದು ಅಂತ ಅವ್ರದ್ದು ಒಂದು ಉದ್ದೇಶ ಇದೆ. ಹಾಗೂ ಈ ಪರಿಶೀಲನೆ ಎಲ್ಲಿ ಮಾಡಿಸ್ಬೇಕಂದ್ರೆ ಸರ್ಕಾರ ಇವಾಗ ಅದೇ ಡಿಸ್ಕಷನ್ ನಡೀತಾ ಇದೆ. ಏನಂದರೆ ಸರ್ಕಾರದ ಮಾಹಿತಿ ಪ್ರಕಾರ ಈ ಪರಿಶೀಲನೆಗಾಗಿ ರಾಜ್ಯಾದ್ಯಂತ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಗಳು ಮತ್ತು ಇನ್ನಿತರ ಯಾವುದು ಅಧಿಕೃತ ಸೇವಾ ಕೇಂದ್ರಗಳದಾವಲ್ವ, ಸೊ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ನೀವು ಅಲ್ಲಿ ವೆರಿಫಿಕೇಷನ್ ಸ್ಟಾರ್ಟ್ ಆದಾಗ ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕಂದ್ರೆ ಕಂಪಲ್ಸರಿ ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆನ ತೆಗೆದುಕೊಂಡು ಹೋಗಬೇಕು, ಹಾಗೂ ಅಗತ್ಯವಿದ್ದರೆ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ ಸರ್ಕಾರದ ಉದ್ದೇಶ ಎಲಿಜಿಬಲ್ ಯಾರಿರ್ತಾರೆ ಅವರಿಗೆ ಮಾತ್ರ ಹಣ ಹೋಗಬೇಕು, ಎಲಿಜಿಬಲ್ ಇರಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಜಮಾ ಆಗಬಾರ್ದು. ಸೊ ಇದೇ ಉದ್ದೇಶಕ್ಕೆ ಗೌರ್ಮೆಂಟ್ ಈ ರೀತಿ ವೆರಿಫಿಕೇಷನ್ನ ಮಾಡಿಸ್ತಾ ಇದ್ದಾರೆ. ಅವರು ಅಮೌಂಟ್ನ ಸರಿಯಾಗಿ ಹಾಕ್ತಾಯಿಲ್ಲ, ಅದೊಂದು ವಿಷಯ. ಆದರೆ ಇದನ್ನು ಕೂಡ ವೆರಿಫಿಕೇಷನ್ನ ಮಾಡಿಸ್ತಾ ಇದ್ದಾರೆ. ಸೊ ಮುಂದೆ ವೆರಿಫಿಕೇಷನ್ ಸ್ಟಾರ್ಟ್ ಆದಾಗ ದಯವಿಟ್ಟು ನೀವು ಬಯೋಮೆಟ್ರಿಕ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಮುಂದೆ ಯಾವುದೇ ರೀತಿಯ ಅಪ್ಡೇಟ್ಸ್ ಬಂದರೆ ಈ ಚಾನಲ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.